ಈ ಬಾಳೆಕಾಯಿ ತವಾ ಫ್ರೈ ಮಾತ್ರ ಸೂಪರಾಗಿತ್ತು. ಈವನ್ ಡಯಟ್ ಇರೋರು ಸಹ ಕನ್ಸ್ಯೂಮ್ ಮಾಡ್ಬೋದು. ಜಸ್ಟ್ ನೀವಲ್ಲಿ ಸಾಸು ಮತ್ತು ಮಿಯೋನೈಸ್ನ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ಲೇಟ್ಗೆ ನಾನು ಒಂಚೂರು ಸಾಲ್ಟು, ಅರಿಶಿನದ ಪುಡಿ, ಪೆಪ್ಪರ್ ಪೌಡರು, ಖಾರದ ಪುಡಿ ಮತ್ತು ಧನಿಯಾ ಪೌಡರು, ಅದಾದಮೇಲೆ ಕಾರ್ನ್ಫ್ಲವರ್ ಪೌಡರು, ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲರೂ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಇದೇ ಥರ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದು ಮಿಕ್ಸ್ ಮಾಡೋಕ್ಕಿಂತ ಮೊದಲೇ ಬಾಳೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೋಬೇಕು. ಬಾಳೆಕಾಯಿ ಕಪ್ಪಾಗದಿರೋ ಇರೋದಕ್ಕೆ ಬೌಲಲ್ಲಿ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಕುಯ್ದಿದ ತಕ್ಷಣ ಕಪ್ಪಾಗುತ್ತಲ್ವ, ಹಂಗಾಗೋದಿಲ್ಲ. ಅದಾದಮೇಲೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಫುಲ್ಲು ಎಲ್ಲ ಬಾಳೆಕಾಯಿಗೆ ಎಲ್ಲದಕ್ಕೂ ಈ ಥರ ಎರಡೂ ಕಡೆನೂ ಮಸಾಲ ಫುಲ್ ಅಂಟ್ಕೊಳ್ಳೋ ಹಂಗೆ ನಾವು ಇದು ಮಾಡಬೇಕು. ನಮ್ಮ ಹತ್ರ ಇರೋ ಬಾಳೆಕಾಯಿ ಪೀಸ್ಗಳೆಲ್ಲ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಈ ಥರ ಅಂಟ್ಕೊಂಡು ಒಂದು 2 to 3 hours ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಪ್ಯಾನೆಲ್ಲ ಇದು ಮಾಡಿಬಿಟ್ಟು ನಾವು ಇದನ್ನು ಅದ್ರ ಮೇಲೆ ಇಡಬೇಕು. ನಾವು ಬಾಳೆಕಾಯಿದನ್ನು ಇಟ್ಟು ಎರಡೂ ಕಡೆನೂ ಈವನ್ನಾಗಿ ಬೇಯಿಸ್ಕೊತ ಹೋಗಬೇಕು. 3 ಮಿನಿಟ್ಸಲ್ಲಿ ಇದು ಫುಲ್ಲು ಬೆಂದೋಗುತ್ತೆ. ಸೊ ನಾನಿಲ್ಲಿ ಮಿಯೋನೀಸ್ ಮತ್ತು ಸಾಸ್ ಜೊತೆ ಪೇರಪ್ ಮಾಡಿದ್ದೀನಿ. ಹಾಗೆ ಸಹ ತಿನ್ಬೋದು ಇದನ್ನು.